ಕರ್ನಾಟಕ ಸರ್ಕಾರದ ಕಾಲೇಜು ಶಿಕ್ಷಣ ಇಲಾಖೆಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಡಿಜಿಟಲ್ ಕಲಿಕೆಗೆ ಕರ್ನಾಟಕ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳನ್ನು ಇಲ್ಲಿ ಸ್ವಾಗತ ಮಾಡಿಕೊಳ್ತಾ ಇದ್ದೇನೆ. ಇವತ್ತಿನ ಅವಧಿಯಲ್ಲಿ BA ಭಾಗ 1ರ ಐಚ್ಛಿಕ ಕನ್ನಡ ವಿದ್ಯಾರ್ಥಿಗಳಿಗೆ 30ನೇ ಒಂದು ಸೆಷನ್ನಿನ ಬೋಧನಾವಧಿಗೆ ಪ್ರಿಯ ವಿದ್ಯಾರ್ಥಿಗಳನ್ನು ತುಂಬ ಹೃದಯದಿಂದ ಇಲ್ಲಿ ಸ್ವಾಗತವನ್ನು ಕೈಗೊಳ್ತಾ ಇದ್ದೇನೆ. ನಾನು ಡಾಕ್ಟರ್ SV ಮನಗುಂಡಿ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಕನ್ನಡ ಸಹ ಪ್ರಾಧ್ಯಾಪಕ. ಇವತ್ತು ಚರ್ಚೆಗೆ ಕೈಗೊಳ್ತಕ್ಕಂಥ ವಿಷಯ 1ನೇ ನಾಗವರ್ಮ ಕವಿಯ ಕರ್ನಾಟಕ ಕಾದಂಬರಿ ಮತ್ತು ಚಂದೋಂಬುದಿ ಕೃತಿಯ ಒಂದು ಪರಿಚಯ ಇಲ್ಲಿ ಕೈಗೊಳ್ಳುವಂಥ ಒಂದು ವಿಚಾರ. ಈಗಾಗಲೇ ಈ ಹಿಂದಿನ ಒಂದು ಬೋಧನಾವಧಿಯಲ್ಲಿ ನಾಗವರ್ಮ ಕವಿಯ ಒಂದು ವೈಯಕ್ತಿಕ ವಿಚಾರಗಳನ್ನು ವಿದ್ಯಾರ್ಥಿಗಳು ಈಗಾಗಲೇ ಅರಿತಿದ್ದೀರಿ. ನಾಗವರ್ಮ ಕೃತಿಗಳು ಒಟ್ಟು 2, ಒಂದು ಕರ್ನಾಟಕ ಕಾದಂಬರಿ, ಇನ್ನೊಂದು ಶಾಸ್ತ್ರಕೃತಿಯಾದಂಥ ಚಂದೋಂಬುದಿ. ಕರ್ನಾಟಕ ಕಾದಂಬರಿ ಇದು ಒಂದು ಅನುವಾದಿತ ಕೃತಿ. ಸಂಸ್ಕೃತ ಬಾಣಭಟ್ಟ ಕವಿಯ ಕಾದಂಬರಿಯ ಕನ್ನಡ ರೂಪಾಂತರ. ಸಂಸ್ಕೃತದಲ್ಲಿ ಬಾಣಭಟ್ಟ ಎನ್ನುವಂಥ ಕವಿ ಕಾದಂಬರಿ ಎನ್ನುವಂಥ ಒಂದು ಕೃತಿಯನ್ನು ಬರೆದಿದ್ದು, 1ನೇ ನಾಗವರ್ಮ ಅದನ್ನು ಕನ್ನಡದಲ್ಲಿ ರೂಪಾಂತರಿಸಿ ಪ್ರಸಿದ್ಧಿ ಪಡೆದಿದ್ದಾನೆ. ಇದು ಒಂದು ಪ್ರಸಿದ್ಧ ಪ್ರಣಯ ಕೃತಿಯಾಗಿದೆ. ಕಾದಂಬರಿ ಕಥೆಯೊಳಗೆ ಕಥೆಯನ್ನು ಹೆಣೆದುಕೊಂಡಂಥ ಒಂದು ಕಾವ್ಯ. ಕಾದಂಬರಿಯ ವಸ್ತು, ಕಾದಂಬರಿಯಲ್ಲಿ ಒಂದು ಪಾತ್ರ. ಕಾದಂಬರಿ ಮತ್ತು ಚಂದ್ರಾಪೀಡರ ಪ್ರಣಯ ಪ್ರಸಂಗ ಇಲ್ಲಿ ಗಮನಾರ್ಹ. ಮಹಾಶ್ವೇತೆ ಪಾತ್ರ ಜೊತೆಗೆ ಇಲ್ಲಿ ಓದುಗರನ್ನು ಕಣ್ಣು ಸೆಳೆಯುವಂಥದ್ದು. ಕಾದಂಬರಿಯ ವಸ್ತು ಮುಖ್ಯ. ಗಿಳಿ, ಜಾಬಾಲಿ, ಮಹರ್ಷಿ, ಮಹಾಶ್ವೇತೆ ಇತ್ಯಾದಿ ಹಲವಾರು ಪಾತ್ರಗಳಿಂದ ಈ ಕೃತಿ ನಿರೂಪಣೆಗೊಂಡು ಓದುಗರನ್ನು ರಂಜನೆಗೊಳಿಸಲಾಗಿದೆ. ಕಾದಂಬರಿ ಎಂಬ ಕಾವ್ಯದ ಹೆಸರು ಹೌದು, ಕೃತಿಯ ಒಂದು ಶೀರ್ಷಿಕೆಯೂ ಹೌದು. ಈಗಾಗಲೇ ಆ ವಿಚಾರದ ಬಗ್ಗೆ ಗಮನಿಸಲಾಗಿದೆ. ಕಾದಂಬರಿ ಎನ್ನುವಂಥದ್ದು ಒಂದು ಪಾತ್ರ, ಹಾಗೆ ಕಾದಂಬರಿ ಎನ್ನುವಂಥದ್ದು ಒಂದು ಕೃತಿಯ ಶೀರ್ಷಿಕೆಯೂ ಹೌದು. ಕಾದಂಬರಿಯಲ್ಲಿ ಒಂದು ಸ್ತ್ರೀ ಪಾತ್ರವಾಗಿ ಮತ್ತು ಕಥಾನಾಯಕಿಯಾಗಿ ಇಲ್ಲಿ ಗಮನಾರ್ಹವಾಗಿದ್ದಾಳೆ. ಮೋಹಕ ರೂಪಿನ ಒಂದು ಸ್ತ್ರೀ ಕಾದಂಬರಿ, ಮೋಹಕ ರೂಪಿನ ಒಂದು ಹೆಣ್ಣು. ಇಲ್ಲಿ ಗಂಧರ್ವ ಕನ್ಯೆ, ಆಕೆಗೆ ಚಂದ್ರಾಪೀಡನೆಂಬ ರಾಜಕುಮಾರನಿಗೂ ನಡೆದ ಪ್ರಣಯದ ಕಥಾವಸ್ತು ಇಲ್ಲಿ ಚರ್ಚಿತವಾದದ್ದು. ಕಾದಂಬರಿ ಮತ್ತು ಚಂದ್ರಾಪೀಡರ ಕಥೆಗಿಂತ ಹೆಚ್ಚಾಗಿ ಋಷಿಕುಮಾರ ಪುಂಡರೀಕ ಮತ್ತು ಅಪ್ಸರೆ ಕನ್ಯೆ ಮಹಾಶ್ವೇತೆಯರ ಪ್ರಣಯ ಕಥೆ ಇಲ್ಲಿ ಗಮನಾರ್ಹವಾಗಿದೆ. ಮುಖ್ಯ ಒಂದು ಕಥೆಯ ಜೊತೆಗೆ ಬೆರೆತು ಗೋಜಲು ಆಗಿ ಓದುಗರನ್ನು ರಂಜನೀಯಗೊಳಿಸಿದಂಥ ವಿಷಯ ಇಲ್ಲಿ ಚರ್ಚಿತ. ಮಹಾಶ್ವೇತೆಯನ್ನು ಪ್ರೇಮಿಸಿದಂಥ ಚಂದ್ರಾಪೀಡನು ಚಂದ್ರನನ್ನು ತನ್ನ ಪ್ರೇಮದ ಉಲ್ಬಣಕ್ಕೆ ಕಾರಣನಾದ ಪೂರ್ಣಚಂದ್ರನನ್ನು ಇಲ್ಲಿ ಶಪಿಸುತ್ತಾನೆ. ಇಲ್ಲಿ ಚಂದ್ರನು ಪ್ರತಿಶಾಪವನ್ನು ನೀಡುತ್ತಾನೆ. ತಾನು ಮಾನವ ಜನ್ಮದಲ್ಲಿ ಹುಟ್ಟಿದಾಗ ಪುಂಡ್ರೀಕನಾಗಿ ತನ್ನ ಗೆಳೆಯನಾಗಿ ಹುಟ್ಟಲೆಂದು ಮತ್ತೆ ಆತ ಶಪಿಸುವಂಥದ್ದು. ಪುಂಡ್ರೀಕನ ಶಾಪದಿಂದ ಚಂದ್ರಾಪೀಡನಾಗಿ ಹುಟ್ಟಿದ ಚಂದ್ರನು ಕಾದಂಬರಿಯನ್ನು ಮೋಹಿಸಿ ಅವಳನ್ನು ವಿವಾಹವಾಗುವ ಮುನ್ನವೇ ಪ್ರಿಯ ಮಿತ್ರನಾದ ವೈಶಂಪಾಯನನ ಮರಣ ವೃತ್ತಾಂತ ಕೇಳಿ ದೇಹ ತ್ಯಾಗ ಮಾಡುತ್ತಾನೆ. ಆ ತರುವಾಯ ಶೂದ್ರಕ ರಾಜನಾಗಿ ಹುಟ್ಟುತ್ತಾನೆ. ಶಾಪ ವಿಮೋಚನೆಯಾದ ಮೇಲೆ ಆ ದೇಹವನ್ನು ಬಿಟ್ಟು ಕಾದಿರಿಸಿದ್ದ ತನ್ನ ಚಂದ್ರಾಪೀಡನ ದೇಹವನ್ನು ಪ್ರವೇಶಿಸಿ ಕಾದಂಬರಿಯನ್ನು ಪಡೆಯುತ್ತಾನೆ. ಅತ್ತ ಚಂದ್ರನಿಂದ ಶಾಪಗ್ರಸ್ತನಾದ ಪುಂಡ್ರೀಕನು ಚಂದ್ರಾಪೀಡನ ಗೆಳೆಯನಾದ ವೈಶಂಪಾಯನನಾಗಿ ಹುಟ್ಟಿ ಪೂರ್ವಜನ್ಮದ ಸಂಸ್ಕಾರದಿಂದ ಮಹಾಶ್ವೇತೆಯನ್ನು ಮತ್ತೆ ಮೋಹಿಸಿ ಪರಪುರುಷನೆಂಬ ಭಾವದಿಂದ ಆಕೆ ಶಪಿಸಲು ಆತ ಗಿಳಿಯಾಗಿ ಹುಟ್ಟಿ ಆತನ ತಾಯ್ತಂದೆಗಳು ಮಾಡಿದ ಯಾಗ ಫಲದಿಂದ ಶಾಪ ವಿಮುಕ್ತನಾಗಿ ಪುಂಡ್ರೀಕನ ದೇಹ ಪ್ರವೇಶಿಸಿ ಮಹಾಶ್ವೇತೆಯನ್ನು ಮದುವೆಯಾಗುತ್ತಾನೆ. ಹೀಗೆ ಕರ್ನಾಟಕ ಕಾದಂಬರಿ ಕತೆ ತುಂಬ ಅದ್ಭುತವಾದದ್ದು. ಹಾಗೂ ಅಷ್ಟೇ ಅಲ್ಲಲ್ಲಿ ಸಿಕ್ಕುಗಳನ್ನು ಗೋಜಲುಗಳನ್ನು ಒಳಗೊಂಡಂಥ ಕೃತಿ. ಕಾದಂಬರಿ, ಚಂದ್ರಾಪೀಡರ ಕಥೆಯಲ್ಲಿ ಮಹಾಶ್ವೇತೆ, ಪುಂಡರೀಕರ ಕತೆ ಸೇರಿಕೊಂಡು ಈ ಕತೆ ನಾನಾ ಜನ್ಮಗಳಲ್ಲಿ ನಡೆಯುತ್ತಿರುತ್ತಾ ಸಾಗುವಂಥದ್ದು. ಹಾಗೆಯೇ ನಾನಾ ಲೋಕಗಳಲ್ಲಿ ಘಟನೆಗಳು ಇಲ್ಲಿ ಕಥೆಯಲ್ಲಿ ಅಡಗಿಕೊಂಡಿವೆ. ಗಿಳಿ, ಜಾಬಾಲಿ,
ಮಹಾಶ್ವೇತೆ, ಜಾಬಾಲಿ, ಗಿಳಿ ಹೀಗೆ ಕಥೆಯನ್ನು ಕವಿ ಹೇಳುತ್ತಾ ಸಾಗುತ್ತಾನೆ. ಒಟ್ಟಿನಲ್ಲಿ ಕಥೆಯು ಸುರುಳಿಯಾಗಿ ಬಿಚ್ಚಿಕೊಳ್ಳುತ್ತಾ ನಡೆಯುತ್ತದೆ. ಕಾದಂಬರಿಯ ಕೃತಿಯಲ್ಲಿ ವರ್ಣನೆಗಳು ರಮ್ಯವೂ ಮನೋಹರವೂ ಆಗಿವೆ. ಪಂಪಾ ಸರೋವರದ ವರ್ಣನೆ ತುಂಬ ಚಮತ್ಕಾರದಿಂದ ಕೂಡಿದ್ದು, ಹಾಗೆಯೇ ಅಚ್ಚೋದ ಸರೋವರದ ವರ್ಣನೆಯು ಅತ್ಯಂತ ಸುಂದರವೂ ಅದ್ಭುತವೂ ಆದ ಕಲ್ಪನೆಗಳಿಂದ ಕೂಡಿರುವುದನ್ನು ಓದುಗರು ಇಲ್ಲಿ ಗಮನಿಸಬಹುದಾಗಿದೆ. ಗಿಳಿಯ ಮರಿ ವಾಸಿಸುತ್ತಿದ್ದ ಭೂರುಗದ ಬಳಿ ಬಂದ ಮುದಿಬೇಡನ ಚಿತ್ರಣ, ಜಾಬಾಲ ಮುನಿಯ ಆಶ್ರಮದ ವರ್ಣನೆಗಳು ಇಲ್ಲಿ ವಿಶಿಷ್ಟವಾಗಿ ಓದುಗನನ್ನು ಗಮನ ಸೆಳೆಯುತ್ತವೆ. ಮಹಾಶ್ವೇತೆಯ ವರ್ಣನೆಯನ್ನು ಆಕೆಯ ವ್ಯಕ್ತಿತ್ವಕ್ಕೆ ತಕ್ಕ ಮಾತುಗಳಲ್ಲಿ ಕವಿ ವರ್ಣಿಸಿದ್ದಾನೆ. ಈ ಮುಂದಿನ ಮಾತುಗಳನ್ನು ಗಮನಿಸಿದಾಗ, ಹೊಳೆವ ಎಳೆ ನೇಸರಂ ತೆಗೆದ ರಶ್ಮಿಗಳಂತೆ, ಹೊಳೆಯುವ ಉದಯ ಸೂರ್ಯನ ಕಿರಣಗಳಂತೆ ಹರಡಿಕೊಂಡಿದ್ದು ಅನ್ನುವಂಥದ್ದು ಮಹಾಶ್ವೇತೆಯ ವರ್ಣನೆಯನ್ನು ಕವಿ ನಾಗವರ್ಮ ಕೈಗೊಂಡಿರುವುದನ್ನು ಇಲ್ಲಿ ನಾವು ನೋಡಬಹುದಾಗಿದೆ. ಹೀಗೆ ಕಾದಂಬರಿ ಕೃತಿಯಲ್ಲಿ ವರ್ಣನೆಗಳು ಕೃತಿಯುದ್ದಕ್ಕೂ ವಿಶಿಷ್ಟವೂ ಆಗಿರುವುದು ವಿಶೇಷ. ನಾಗವರ್ಮನ ಕರ್ನಾಟಕ ಕಾದಂಬರಿ ಒಂದು ಪ್ರಣಯ ಕಾವ್ಯ, ಮೂಲ ಸಂಸ್ಕೃತದ ಯಥಾವತ್ತಾದ ಅನುವಾದವಲ್ಲ. ಇದು ತನಗೆ ತಿಳಿದಂಥ ವಿಷಯಗಳನ್ನು ಚೆನ್ನಾಗಿ ಇಲ್ಲಿ ವರ್ಣನೆಯನ್ನು ಮಾಡಿದ್ದಾನೆ. ಮಕ್ಕಾಮಕ್ಕಿ ಅನುವಾದವಲ್ಲ, ಅದನ್ನು ರೂಪಾಂತರಿಸಿದ್ದಾನೆ. ಬಾಣಭಟ್ಟ ಕೃತಿಯನ್ನು ಕನ್ನಡ ಚಂಪು ಕಾವ್ಯಕ್ಕಿಳಿಸಿರುವುದು ನಾಗವರ್ಮನ ಹೆಗ್ಗಳಿಕೆ. ಮೂಲದಲ್ಲಿದ್ದ ಸುದೀರ್ಘವಾದ ಅನನ್ಯ ವರ್ಣನೆಗಳನ್ನು ಇಲ್ಲಿ ತಂದಿದ್ದಾನೆ. ಮೂಲದಲ್ಲಿದ್ದ ಅನಗತ್ಯ ವರ್ಣನೆಗಳನ್ನು ಕೈಬಿಟ್ಟಿದ್ದಾನೆ. ಹಾಗೆಯೇ ಕೆಲವೆಡೆ ಸ್ವಂತದ ವಿವರಗಳನ್ನು ಇಲ್ಲಿ ತಂದು ಓದುಗರನ್ನು ರಂಜಿಸಿದ್ದಾನೆ. ಹೀಗೆ ಕರ್ನಾಟಕ ಕಾದಂಬರಿ ಅನುವಾದವಾದರೂ ಓದುಗರ ಒಂದು ಸ್ವತಂತ್ರ ಕೃತಿ ಎನ್ನುವಂತೆ ತೋರಿ ಕನ್ನಡ ಸಾಹಿತ್ಯ ಪ್ರಪಂಚದಲ್ಲಿ ತನ್ನದೇ ಆದಂಥ ಬಹುಮುಖ್ಯ ಸ್ಥಾನವನ್ನು ಗಳಿಸಿಕೊಂಡಿದೆ. ಹಾಗೆಯೇ ಒಂದನೇ ನಾಗವರ್ಮನ ಇನ್ನೊಂದು ಪ್ರಸಿದ್ಧ ಕೃತಿ ಛಂದೋಂಬುದಿ, ಕನ್ನಡದ ಮೊಟ್ಟ ಮೊದಲ ಒಂದು ಛಂದಸ್ಶಾಸ್ತ್ರದ ಕೃತಿ. ಇದೊಂದು ಲಕ್ಷಣ ಗ್ರಂಥ. ಇಲ್ಲಿ ಕವಿ ಮೊಟ್ಟ ಮೊದಲನೆಯದಾಗಿ ಒಂದು ಛಂದಸ್ಶಾಸ್ತ್ರ ಗ್ರಂಥವನ್ನು ಬರೆದು ಕನ್ನಡಿಗರಿಗೆ ಉಪಕಾರವನ್ನು ಮಾಡಿದ್ದಾನೆ. ಒಂದು ಛಂದಸ್ಶಾಸ್ತ್ರದ ಕೃತಿ, ಹೊಸ ಹೆಜ್ಜೆಯ ಮೂಲಕ ನಾಗವರ್ಮನ ಒಂದು ಸ್ವತಂತ್ರ ಕೃತಿ. ಛಂದೋಂಬುದಿ ಶಿವಪಾರ್ವತಿಗೆ ಇದನ್ನು ಹೇಳಿದಂತೆ ರಚಿಸಲಾಗಿದೆ. ಇದರಲ್ಲಿ ಸಮವೃತ್ತಗಳು, ವಿಷಮವೃತ್ತಗಳು, ಮಾತ್ರಾ ಛಂದಸ್ಸು, ಕರ್ನಾಟಕ ವಿಷಯ ಜಾತಿ, ಅಂಶ ಛಂದಸ್ಸು ಹೀಗೆ ಷಟ್ ಪ್ರತ್ಯಯಗಳನ್ನು ಕುರಿತಾದ ಕ್ರಮಬದ್ಧವಾದ ವಿವರಣೆಯನ್ನು ನಾವು ಈ ಒಂದು ಛಂದೋಂಬುದಿ ಕೃತಿಯಲ್ಲಿ ಗಮನಿಸಬಹುದು. ಈ ಕೃತಿಯನ್ನು ಕ್ರಿಶಕ 1875ರಲ್ಲಿ ರೆವರೆಂಡ್ ಎಫ್ ಕಿಟೆಲ್ ಅವರು ಮೊದಲ ಬಾರಿಗೆ ಸಂಪಾದಿಸಿದರು. ಮಂಗಳೂರಿನ ಬಾಸೆಲ್ ಮಿಷನ್ ಬುಕ್ ಟ್ರ್ಯಾಕ್ ಡಿಪಾಸಿಟರಿಯಿಂದ 1875ರಲ್ಲಿ ಈ ಕೃತಿ ಪ್ರಕಟವಾಯಿತು. ಹೀಗೆ ಕಿಟೆಲ್ರು 7 ಕಾಗದಗಳ ಪ್ರತಿಗಳ ಒಂದು ಹಾಗೂ ತಾಳೆಗರಿಯ ಆಧಾರಗಳಿಂದ ಕರ್ನಾಟಕ ಒಂದು ಕಾದಂಬರಿಯನ್ನು ಬರೆದಂಥ ಒಂದೇ ನಾಗವರ್ಮನ ಕೃತಿಯಾದಂಥ ಛಂದೋಂಬುದಿಯನ್ನು ಸಂಪಾದನೆ ಮಾಡಿ ಪ್ರಕಟಿಸಿದ್ದಾರೆ. ಈ ಕೃತಿಯಲ್ಲಿ 339 ಪದ್ಯಗಳು ಇದ್ದು, ವಿವಿಧ ಪ್ರಾಚೀನ ಕನ್ನಡ ಸಾಹಿತ್ಯದ ಸಂದರ್ಭದಲ್ಲಿ ಕವಿಗಳು ಬಳಸಬಹುದಾದಂಥ ಒಂದು ಛಂದೋ ವಿಚಾರಗಳನ್ನು ಇಲ್ಲಿ ಪ್ರಭಾವಿತವಾಗಿ ತೋರಿಸಿಕೊಟ್ಟಿದ್ದಾನೆ. ಇಲ್ಲಿ ತ್ರಿಪದಿಯನ್ನು ನಾವು ಅದರ ಒಂದು ಉದಾಹರಣೆಯಾಗಿ ನಾಗವರ್ಮ ಹೇಳ್ತಕ್ಕಂಥ ತ್ರಿಪದಿಯ ಒಂದು ಉದಾಹರಣೆಯನ್ನು ಗಮನಿಸುವುದಾದರೆ, ಬಿಸುರುಹೋದ್ಭವ ಗಣಂ ರಸದಶ ಸ್ಥಾನದೊಳು ಬಿಸುರುಹ ನೇತ್ರಗಣಮೆ ಬರ್ಕುಳಿದು ಬಿಸುರುಹ ನೇತ್ರೆ ತ್ರಿಪದಿಗೆ. ತ್ರಿಪದಿಯ ಲಕ್ಷಣವನ್ನು ಅದೇ ಒಂದು ತ್ರಿಪದಿಯ ಛಂದಸ್ಸಿನಲ್ಲಿ ಅದರ ಲಕ್ಷಣವನ್ನು ಕವಿ ಬರೆದಿರುವುದನ್ನು ನಾವು ಕಾಣ್ತಾ ಇದ್ದೇವೆ. ಹೀಗೆ ಅನೇಕ ನಿರ್ದೇಶನ ಮತ್ತು ನಿದರ್ಶನಗಳನ್ನು ಒಳಗೊಂಡಂಥ ಛಂದೋಂಬುದಿ ಕೃತಿ ಒಂದು ಅಮೂಲಾಗ್ರವಾದಂಥ ಪ್ರಪ್ರಥಮವಾಗಿ ಕನ್ನಡದಲ್ಲಿ ಛಂದಸ್ಶಾಸ್ತ್ರವನ್ನು ಹೇಳ್ತಕ್ಕಂಥ ಲಕ್ಷಣ ಗ್ರಂಥ. ಪ್ರಾಸದ ಬಗೆಗೆ, ಲಯ, ಯತಿ ಮುಂತಾದವುಗಳ ಬಗ್ಗೆ ವಿಶೇಷವಾಗಿ ಇಲ್ಲಿ ಚರ್ಚೆಯನ್ನು ಮಾಡಿದ್ದಾನೆ. ಕರ್ನಾಟಕ ಒಂದು ಛಂದಸ್ಸಿನ ಮುಖ್ಯ ಒಂದು ರೂಪಗಳಾದಂಥ ಮದನವತಿ, ಅಕ್ರ, ಚೌಪದಿ, ಗೀತಿಕೆ, ಏಳೆ, ತ್ರಿವಿಧಿ, ಉತ್ಸಾಹ ಮುಂತಾದವುಗಳನ್ನು ಛಂದೋರೂಪಗಳನ್ನು ಆತ ಸ್ಪಷ್ಟಪಡಿಸಿ ಇವು ಅಚ್ಚಗನ್ನಡ ಛಂದಸ್ಸಿನ ಜಾತಿಗಳು ಅಂಥೇಳಿ ಅವುಗಳನ್ನು ವಿವರವಾಗಿ ಹೇಳಿರುವುದನ್ನು ಇಲ್ಲಿ ನಾವು ಗಮನಿಸ್ತಾ ಇದ್ದಾವೆ. ಹೀಗೆ ಕರ್ನಾಟಕ ಕಾದಂಬರಿ ಮತ್ತು ಛಂದೋಂಬುದಿ ಎನ್ನುವಂಥ 2 ಕೃತಿಗಳ ಒಂದು ಕರ್ತೃ ಒಂದನೇ ನಾಗವರ್ಮ. ಆತನ ಕೃತಿಯ ಒಂದು ಪರಿಚಯ ನಿಮಗಿಲ್ಲಿ ವಿದ್ಯಾರ್ಥಿಗಳಿಗೆ ಈ ವಿಷಯದ ಒಂದು ಆನ್ಲೈನ್ ಮೂಲಕ, ಡಿಜಿಟಲ್ ಕಲಿಕೆಯ ಮೂಲಕ ವಿದ್ಯಾರ್ಥಿಗಳಿಗೆ ಇಲ್ಲಿ ನಿವೇದಿಸಲಾಗಿದೆ. ಆಕರ ಗ್ರಂಥವಾಗಿ ಹೆಚ್ಚಿನ ವಿಚಾರಗಳಿಗಾಗಿ ರಂಶ್ರೀ ಮುಗುಳಿಯವರ ಒಂದು ಸಾಹಿತ್ಯ ಚರಿತ್ರೆ, ತಸು ಶಾಮರಾಯವರ
ಸಾಹಿತ್ಯ ಚರಿತ್ರೆ ಹಾಗೂ ಚಂಪು ಕವಿಗಳು ಅನ್ನುವಂಥ PV ನಾರಾಯಣ ಅವರ ಒಂದು ಕೃತಿ. ಕರ್ನಾಟಕ ವಿಶ್ವವಿದ್ಯಾಲಯದ ಅಧ್ಯಯನಕ್ಕಿರತಕ್ಕಂಥ ಡಾಕ್ಟರ್ YM ಭಜಂತ್ರಿ ಮತ್ತು RB ಕುಲಕರ್ಣಿ ಅವರು ಸಂಪಾದಿಸಿದಂಥ ಪ್ರಾಚೀನ ಕನ್ನಡ ಸಾಹಿತ್ಯ ಮತ್ತು ಕಾವ್ಯ ಎನ್ನುವಂಥ ಒಂದು ಟೆಕ್ಸ್ಟ್ ಬುಕ್ಕು ವಿದ್ಯಾರ್ಥಿಗಳು ಗಮನಿಸಬೇಕಂತೇಳಿ ಕೇಳ್ತಾ ಇಲ್ಲಿಗೆ ಈ